ಲೈಫಲ್ಲಿ ಫಸ್ಟ್ ಟೈಮ್ ಪುಲಿ ಈ ತರ ಕೂಡ ಹತ್ಕೊಂಡಿದ್ದು. ಟೈಮ್ ನೋಡ್ದು 10 ಗಂಟೆ ಕೂಡ ಆಗಿತ್ತು. ನಮ್ಮ ಪುಲಿ ರೋಡ್ ಅಲ್ಲಿ ಈ ತರ ಕೂಡ ಆಡ್ತಾ ಇತ್ತು. ಅವಾಗ್ಲೇ ಹತ್ತದ ಇವಾಗ ಡ್ಯಾನ್ಸ್ ಕೂಡ ಆಡ್ದ. ಎಣ್ಣೆ ಜಾಸ್ತಿ ಆಗ್ಬಿಟ್ಟೈತೆ ಅಷ್ಟೇ, ಬೇರೆ ಏನು ಇಲ್ಲ. ಅದೇ ತರ ಬಾಳೆ ಮೋಸಗಳು ಕೂಡ ಬೇಕಾಗಿತ್ತು. ಅದಕ್ಕೋಸ್ಕರ ತೋಟ ಹತ್ರ ಹೋದ್ರೆ ಈ ತರ ಕೂಡ ಆಗಿತ್ತು. ಬಿಸಿಲ್ಕ ನೀರ್ಗಳಿಲ್ದಿರ ಇವ್ರಿಗೆ ಬೇಕಾಗಿತ್ತು 60 ಮೋಸ ಕೋಲಾರಿಂದ ಕೂಡ ಬಂದಿದ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು. ಅದೇ ತರ ಬಾಳೆ ಮೋಸಗಳೆಲ್ಲ ಕೂಡ ತುಂಬಿಕೊಂಡು ಯಾವ್ದೋ ಒಂದು ಇವೆಂಟ್ ಇತ್ತಂತೆ. ಅದಕ್ಕೋಸ್ಕರ ಇವೆಂಟ್ ಕಡೆ ಕೂಡ ಹೋದ್ರು. ಟೈಮ್ ನೋಡಿದೆ 3 ಗಂಟೆ ಕೂಡ ಆಯ್ತು. ನನ್ನ ಫ್ರೆಂಡ್ಸ್ ಎಲ್ಲ ದೇವ್ರ ಎತ್ಕೊಂಬರಕ ಬೇರೆ ಊರ್ ಕಡೆ ಕೂಡ ಹೋಗಿದ್ರು. ದೇವ್ರು ಕೂಡ ತಗೊಂಡ್ಬಂದಿದ್ರು, ಜೊತೆಲಿ ಹೂವು ಕೂಡ ಇತ್ತು. ಅದಕ್ಕೆ ದೇವ್ರಿಗೆ ಅಲಂಕಾರ ಕೂಡ ಮಾಡ್ಬೇಕಾಗಿತ್ತು. ವೀರಭದ್ರೇಶ್ವರ ಮತ್ತೆ ಮಾರಮ್ಮ ತಾಯಿ ಕೂಡ ತಂದಿರೋದು. ದೇವ್ರನ್ನ ಎತ್ಬೇಕಾಗಿತ್ತು. ಕೋಲುಗಳಾಕಿ ಅಗ್ದ ಕೂಡ ಟೈಟ್ ಮಾಡ್ತಾ ಇದ್ರು. ಅಷ್ಟು ಯಾರನ್ನ ತರಿಸಿರೋದಂದ್ರೆ ನನ್ನ ಫ್ರೆಂಡ್ ಅರುಣ್ ಇವತ್ತು ಊರ್ ಕೂಡ ತರಿಸಿರೋದು, ಊರ್ಗ್ ಒಳ್ಳೇದಾಗ್ಲಿ ಅಂತ. ಅದೇ ತರ ಸೊಣ್ಣೂರಿಂದ ಮಚಾ ಬಾಯ್ಸ್ ಅಂತ ಊರಿಗೆ ಕೂಡ ಬಂದಿತ್ತು. ಈ ಕಡೆ ತಿರ್ ನೋಡಿದ್ರೆ ದೇವ್ರ ಪೂಜೆ ಕೂಡ ಮಾಡಿ ಮುಗಿಸಿದ್ರು. ವೀರಭದ್ರೇಶ್ವರನ ಮಾರಮ್ಮ ತಾಯಿನ ನಾನು ಕೇಳ್ಕೊಂಡದಿಷ್ಟೇ, ಈ ವಿಡಿಯೋ ನೋಡೋರು ನನ್ನ ಫಾಲೋವರ್ಸ್ ಗೆ ಒಳ್ಳೇದ್ ಮಾಡ್ಯಪ್ಪ ಅಂತ. ಪೂಜೆ ಮುಗ್ದಿದ್ದ ಪಟಾಕಿ ಕೂಡ ಇಟ್ಟಿದ್ರು. ಟಮಾಟಾ ಬಾತ್ ಮತ್ತೆ ಕೇಸಿ ಬಾತ್ ಕೂಡ ಮಾಡ್ತಿದ್ರು. ಬಂದಿರೋ ಜನಕ್ಕೆ ಹೊಟ್ಟೆ ತುಂಬಾ ಕೂಡ ತಿಂದು ದೇವ್ರು ಬಂದಿದ್ದಕ್ಕೆ ಊರ್ ಜನ ಎಲ್ಲ ಕೂಡ ಬಂದಿದ್ರು. ಅದೇ ತರ ದೇವ್ರನ್ನ ಎತ್ಕೊಂಡು ಊರೊಳಗೆ ಮೆರವಣಿಗೆ ಕೂಡ ಮಾಡ್ಬೇಕಾಯ್ತು. ನಿಮ್ಮನೆ ದೇವ್ರು ಯಾವ್ದಂತ ಕಮೆಂಟ್ ಬಾಕ್ಸ್ ಆಗ ಒಂದು ಕಮೆಂಟ್ ಮಾಡಿ. ನಮ್ಮ ಅರುಣ್ ಇದು 2ನೇ ಸಲ ದೇವ್ರನ್ನ ಊರ್ಕ್ ತಗೊಂಡ್ಬಂದು ಮೆರವಣಿಗೆ ಕೂಡ ಮಾಡ್ತಾ ಇರೋದು. ತಾಲ್ಕುಂಡಿಂದ ಬಂದಿರೋ ತಿಮ್ಮಣ್ಣ ಚಿತ್ತಲ್ ಪತ್ತಲ್ ಅಂತ ತಮಟೆ ಹೊಡಿತಾ ಇದ್ನು. ದೇವ್ರನ್ನೆಲ್ಲ ಮೆರವಣಿಗೆ ಮಾಡಿ ತಗೊಂಬಂದು ದೇವಸ್ಥಾನ ಹತ್ರ ಇಡಕ ಟೈಮ್ ನೋಡಿದ್ರೆ ರಾತ್ರಿ 11:30 ಕೂಡ ಆಗಿತ್ತು. ನಮ್ಮ ತಿಮ್ಮಣ್ಣ ನೈಂಟ್ ಯಾಕಂದ್ರೆ ಅಲ್ಲಿಗೆ ಹೊಡಿತಾ ಇದ್ರೆ ನನ್ನ ಫ್ರೆಂಡ್ಸ್ ಈ ಕಡೆ ಡ್ಯಾನ್ಸ್ ಕೂಡ ಆಡ್ತಾ ಇದ್ರು. ಫ್ರೆಂಡ್ಸ್ ಎಲ್ಲ ಸೇರಿ ಗ್ರೂಪ್ ಫೋಟೋ ಕೂಡ ತಗೊಂಡ್ರೆ ತಮಟೆ ಹೊಡೆದು ಸುಸ್ತಾಗಿ ದೇವ್ರಂತ ಕೂತಿದ್ರೆ ನಮ್ಮ ತಿಮ್ಮಣ್ಣ ಇದೇ ನಮ್ ದೇವ್ರಂತ ಕೂಡ ಹಾಕೊಂತ ಇದ್ನೋ. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್.